ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು SSLC ಟಾಪರ್ ಮಧು ಎಂಬ ವಿದ್ಯಾರ್ಥಿನಿಯ ಸಾಧನೆಯ ಹಿಂದಿರುವ ರಹಸ್ಯವನ್ನು ನಿಮಗೆ ತಿಳಿಸಬಯಸುತ್ತೇನೆ. ನಾನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಬೇವಿನಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದ ಅವಧಿಯಲ್ಲಿ 2016ರ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ 98 ಅಂಕ ಗಳಿಸಿದ್ದಳು ನನ್ನ ಶಿಷ್ಯೆ ಕುಮಾರಿ ಮಧು ಶೀಲವಂತರ್. ಆ ವರ್ಷದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಹಾಗೂ ಇಂದಿನ ಮುಖ್ಯಮಂತ್ರಿಗಳು ಆಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಡೆಯಿಂದ ಗೌರವ ಸನ್ಮಾನ ಪಡೆದ ವಿದ್ಯಾರ್ಥಿನಿ ಮಧು ತನ್ನ ಯಶಸ್ಸಿನ ಬಗ್ಗೆ ಹೀಗೆ ಹೇಳ್ತಾಳೆ. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಟುಡೇ ಈಸ್ ಮೈ ಡೇ ಎಂಬ ಡಾಕ್ಟರ್ ಕಲಾಂರವರ ಮಾತುಗಳನ್ನು ನಾನು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದೆ ಅಂತಾಳೆ. ಮೊದಲನೆಯ ಬಾರಿಗೆ ಹೊಸ ಪಾಠ ಓದುವಾಗ ಪ್ರತಿಯೊಂದು ಪಾಠದ ಪ್ರತಿಯೊಂದು ಸಾಲುಗಳನ್ನು ಓದಬೇಕು. ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಮ್ಮೆ ಓದಿದ ನಂತರ ನಮ್ಮದೇ ಆದ ವಾಕ್ಯದಲ್ಲಿ ಹೇಳಲು ಪ್ರಯತ್ನಿಸಬೇಕು ಎಂದು SSLC ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳ್ತಾಳೆ. ಕನ್ನಡದ ಪಾಠಗಳನ್ನು ಕಥೆಯನ್ನಾಗಿಸಿಕೊಂಡು ಓದಬೇಕು. ಇಂಗ್ಲಿಷನ್ನು ಕನ್ನಡದ ಅನುವಾದದ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬೇಕು. ಗಣಿತದ ಸಮಸ್ಯೆಗಳನ್ನು ಪ್ರತಿದಿನ ಬಿಡಿಸಬೇಕು. ಅದೇ ತರಹದ ಬೇರೆ ಬೇರೆ ಸಮಸ್ಯೆಗಳನ್ನು ಬಿಡಿಸಿ ರೂಢಿ ಮಾಡಿಕೊಳ್ಳಬೇಕು. ವಿಜ್ಞಾನ ವಿಷಯದ ಪರಿಕಲ್ಪನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ವಿಷಯ ಓದಿದ ನಂತರ ಬರೆದು ಪುನರವಲೋಕನ ಮಾಡಬೇಕು. ಮುಂದೆ ಪರೀಕ್ಷಾ ತಯಾರಿಯಲ್ಲಿ ಸ್ನೇಹಿತರ ಜೊತೆ ಚರ್ಚಿಸಬೇಕು. ನನ್ನ ಯಶಸ್ಸಿನ ಬಹುದೊಡ್ಡ ಭಾಗ ಇದೇ ಆಗಿದೆ ಅಂತಾಳೆ ಮಧು. ನೀವು ಓದುವ ಕೋಣೆ ಪ್ರಶಾಂತವಾಗಿರಲಿ, ತಂಪಾದ ಗಾಳಿ ಬೆಳಕಿನಿಂದ ಕೂಡಿರಲಿ. ಒಂದು ನೀರಿನ ಬಾಟಲನ್ನು ಓದುವಾಗ ಜೊತೆಗಿಟ್ಟುಕೊಳ್ಳಿ. ನಾನು ಓದಿದ್ದು ನನ್ನ ಮಾರ್ಗದಲ್ಲೇ. ನಾನು ಯಾವತ್ತೂ ಬೇರೆಯವರನ್ನು ಅನುಸರಿಸಿಲ್ಲ. ನನ್ನ ಯಶಸ್ಸಿನ ಸಿಂಹಪಾಲು ನನ್ನ ತಂದೆ ಹಾಗೂ ತಾಯಿ ಹಾಗೂ ಗುರುಗಳಿಗೆ ಸಲ್ಲುತ್ತದೆ. ಸ್ನೇಹಿತರೆ, ಪರೀಕ್ಷೆ ಹತ್ತಿರವಾಗುತ್ತಿದ್ದಂತೆ ಒತ್ತಡ ಹೆಚ್ಚಾಗುತ್ತದೆ. ಅದಕ್ಕಾಗಿ ಓದಿನ ನಡುವೆ ಗಂಟೆಗೆ 5 ನಿಮಿಷ ಕಾಲ ನಡೆದಾಡಿ. 10 ನಿಮಿಷ ಮೌನವಾಗಿದ್ದು ಬಿಡಿ. ನಿಮಗಿಷ್ಟವಾದ ಸಂಗೀತ ಕೇಳಿ. ಮನಸ್ಸಿಗೆ ಎಂದಿಗೂ ಹೆಚ್ಚಿಗೆ ಕೆಲಸ ಕೊಡಬೇಡಿ. ಮನಸ್ಸು ಹಗುರವಾದಷ್ಟು ವಿಷಯ ಮನದಟ್ಟು ಆಗುವುದೆಂದು ನೆನಪಿಡಿ. ಓದುವುದನ್ನು ಬಿಟ್ಟು ಇತರ ಆಕರ್ಷಣೆಗಳಿಂದ ಆಕರ್ಷಿತರಾಗದಿರಿ. ಯಾವ ಕಾರಣಕ್ಕೂ ಪರೀಕ್ಷಾ ಭಯ ಮತ್ತು ಉದ್ವೇಗಕ್ಕೆ ಒಳಗಾಗಬೇಡಿ. ಪರೀಕ್ಷಾ ಸಮಯದಲ್ಲಿ ಆದಷ್ಟು ಶಾಂತರಾಗಿ ಪರೀಕ್ಷೆ ಎದುರಿಸಿ ಜಯ ನಿಮ್ಮದಾಗುತ್ತೆ ಎಂದು ಕಿರಿಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳ್ತಾಳೆ. ಅಂದಹಾಗೆ ಮಧು ಈಗ ಏನು ಮಾಡ್ತಿದ್ದಾಳೆ ಅಂತೀರಾ? MBBS ಓದ್ತಿದ್ದಾಳೆ. ಉಚಿತವಾಗಿ MBBS ಸೀಟು ಪಡೆದು ಅಧ್ಯಯನ ಮಾಡುತ್ತಿರುವ ಮಧು, ಸರ್ ನಾನು ಫೇಮಸ್ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅಂದೇ ಹೇಳಿದ್ಲು. ಹೃದಯವಂತ ಹೃದಯ ರೋಗ ತಜ್ಞೆಯಾಗಿ ಸಮಾಜಮುಖಿಯಾಗಿ ಬೆಳೆಯಲು ಎಂದು ಹಾರೈಸುತ್ತಾ ಅವಳ ಯಶಸ್ಸಿನ ಹಾದಿ ನಿಮಗೂ ಮಾರ್ಗದರ್ಶನವಾಗಲಿ ಎಂಬುದು ನನ್ನ ಆಶಯ. ಧನ್ಯವಾದಗಳು.